ರೇ ಆಪ್ಟಿಕ್ಸ್ ಲೆಕ್ಚರ್ ನಂಬರ್ 3 ಎಲ್ರಿಗೂ ಸ್ವಾಗತ. ನಾನು ನಿಮ್ಮ KC ದಾದಾ. ಇವತ್ತು ನಾವು ದ ಮಿರರ್ ಇಕ್ವೇಶನ್ ಅನ್ನ ಡಿರೈವ್ ಮಾಡ್ತಾ ಇದೀವಿ. ದ ಮಿರರ್ ಇಕ್ವೇಶನ್ ಇದು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಇದನ್ನ 5 ಮಾರ್ಕ್ ಎಕ್ಸಾಮ್ಗೆ ಕೇಳ್ತಾರೆ. ಸೊ ಸಿಂಪಲ್ ಡಿರೈವೇಶನ್ ಆದ್ರೆ 5 ಮಾರ್ಕ್ ಕೇಳ್ತಾ ಇದ್ದಾರೆ. ಸೊ ಇದನ್ನ ತುಂಬಾ ಪ್ರೀತಿಯಿಂದ ಕಲ್ತ್ಬಿಡಿ. ಓಕೆ, ಇದು ನಮ್ಮ ಡಯಾಗ್ರಾಮ್ ಪೂರ್ತಿ ಬಿಡಿಸಿಲ್ಲ, ನಿಮ್ ಮುಂದೆ ಬಿಡಿಸ್ತಾ ಹೋಗ್ತೀನಿ. ಇದರಿಂದ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ ಇಲ್ಲಿ ನೋಡಿ, ನನ್ನ ಹತ್ರ ಒಂದು ಮಿರರ್ ಇದೆ. ಇದು ಕಾನ್ಕೇವ್ ಮಿರರೋ ಕಾನ್ವೆಕ್ಸ್ ಮಿರರೋ ನೀವೇ ಹೇಳಬೇಕು. ಕಾನ್ಕೇವ್ ಮಿರರ್ ಕಾನ್ವೆಕ್ಸ್ ಮಿರರ್ ಏನು? ಓಕೆ ಸರಿ, ಇದು ಕಾನ್ಕೇವ್ ಮಿರರ್. ಓಕೆ, ಕಾನ್ಕೇವ್ ಮಿರರ್ ನ ಎದುರಿಗೆ ನಾನು ಒಂದೇನ್ ಮಾಡ್ತೀನಿ ಅಂದ್ರೆ ಆಬ್ಜೆಕ್ಟ್ ಅನ್ನ ಇಟ್ಬಿಡ್ತೀನಿ. ಓಕೆ, ನಾ ಒಂದು ಆಬ್ಜೆಕ್ಟ್ ಇಟ್ಬಿಡ್ತೀನಿ. ನಿಮ್ಗೆ ಗೊತ್ತಲ್ವಾ ಇದು ಏನು? ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್ ನಲ್ಲಿ ಒಂದು ಪಾಯಿಂಟ್ ಗುರ್ತು ಮಾಡಿದ್ದೀನಿ. ಇದು ಸೆಂಟರ್ ಆಫ್ ಕರ್ವೇಚರ್, ಮತ್ತೆ ಇದು ಫೋಕಸ್ ಪಾಯಿಂಟ್. ಇದು ಮಿರರ್ ಮೇಲಿದೆ, ಮಿರರ್ನೊಳಗಿದೆ ಈ ಪಾಯಿಂಟ್ ಪೋಲ್, ಅದಕ್ಕೆ P ಅಂತ ಗುರ್ತು ಮಾಡ್ಕೊಂಡಿದ್ದೀನಿ. ಈಗ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಆಬ್ಜೆಕ್ಟ್ ಅನ್ನ ಇಡ್ಬೇಕು. ಯಾವ್ದಾದ್ರು ಒಂದು ವಸ್ತುವನ್ನ ಇಲ್ಲಿ ಇಟ್ಬಿಡಿ. ಈ ಆಬ್ಜೆಕ್ಟ್ ನ ತಲೆಯ ಮೇಲಿನಿಂದ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಒಂದು ರೇ ಬಿಡಿ. ಅಂದ್ರೆ ಈ ತರ ಬಿಡಿ. ಇದು ಆಬ್ಜೆಕ್ಟ್ ನ ತಲೆ ಮೇಲಿಂದ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಒಂದು ರೇ ಬಿಡಿ. ರೇಗೆ ಆರೋ ಮಾರ್ಕ್ ಹಾಕಬೇಕು, ತುಂಬಾ ಇಂಪಾರ್ಟೆಂಟ್. ಆರೋ ಮಾರ್ಕ್ ಹಾಕಿಲ್ಲ ಅಂದ್ರೆ ನಿಮ್ಮ ಮಾರ್ಕ್ಸ್ ಕಟ್ ಮಾಡೋ ಸಾಧ್ಯತೆ ಇದೆ. ಓಕೆನಾ? ಒಂದು ರೇ ಬಿಟ್ರಿ. ಈಗ ಇಲ್ಲಿ ರಿಫ್ಲೆಕ್ಷನ್ ನಡೆಯುತ್ತೆ ಅಂಡ್ ಆ ರೇ ಫೋಕಸ್ ನ ಮೂಲಕ ಹೋಗುತ್ತೆ, ಗೊತ್ತಿರೋ ವಿಷಯವೇ. ಸೊ ಇದು ಫೋಕಸ್ ನ ಮೂಲಕ ಹೋಗುತ್ತೆ. ಓಕೆ, ಕೇರ್ಫುಲ್ ಆಗಿ ಹೇಳ್ಬಿಡಿ. ಅಂಡ್ ಈಗ ಇನ್ನೊಂದು ರೇ ಬಿಡಿ. ಈ ತಲೆ ಮೇಲಿಂದ ಇನ್ನೊಂದು ರೇಯನ್ನ ಬಿಡಿಸಿ ಅದನ್ನ ನೇರವಾಗಿ ಪೋಲ್ ಮೇಲೆ ಬಿಡಿಸ್ಬಿಡಿ. ಪೋಲ್ ಮೇಲೆ ರಿಫ್ಲೆಕ್ಷನ್ ನಡಿಬೇಕು, ಆ ತರ ಬಿಡಿಸಿ. ಓಕೆನಾ? ಪೋಲ್ ನಲ್ಲಿ ಈಗ ರಿಫ್ಲೆಕ್ಷನ್ ನಡೀತಾ ಇದೆ. ರಿಫ್ಲೆಕ್ಷನ್ ಆಗಿ ಹಿಂಗೋಯ್ತು ರೇ. ಓಕೆನಾ? ಈಗ ನಿಮ್ದು ಈ ಪಾಯಿಂಟ್ ಇದೆ ಇಲ್ಲ, ಈ ಪಾಯಿಂಟ್ ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಸೊ ನಿಮ್ಮ ಇಮೇಜ್ ಈ ತರ ಬರುತ್ತೆ, ತಲೆ ಕೆಳಗಾಗಿ ಬರುತ್ತೆ ಇಮೇಜು. ನೆನಪಿರ್ಲಿ, ಇಲ್ಲಿ ಇಮೇಜ್ ಅನ್ನ ಬಿಡಿಸ್ಬಿಡಿ. ಈ ಪಾಯಿಂಟ್ ನಲ್ಲಿ ಕರೆಕ್ಟ್ ಆಗಿ ಇಮೇಜ್ ಅನ್ನ ಬಿಡಿಸ್ಬಿಡಿ. ಓಕೆನಾ? ಈಗ ಈ ಆಬ್ಜೆಕ್ಟ್ ಏನಿದೆಯಲ್ಲ ಅದಕ್ಕೊಂದು ಹೆಸರು ಕೊಟ್ಬಿಡಿ, AB ಅಂತ ಕೊಟ್ಬಿಡೋಣ. ಓಕೆನಾ? ಆಬ್ಜೆಕ್ಟಿಗೆ AB ಅಂತ ಕರ್ಕೊಂತೀನಿ, ಇಮೇಜ್ಗೆ A', B' ಅಂತ ಕರ್ಕೊಂತೀನಿ. A', B'. ಓಕೆ, ಈಗ ಇಲ್ಲಿ ಈ ಪಾಯಿಂಟ್ ಅಲ್ಲಿ ರಿಫ್ಲೆಕ್ಷನ್ ನಡೀತಾ ಉಂಟಲ್ಲ, ಈ ಪಾಯಿಂಟ್ಗೆ M ಅಂತ ಕರೆಯೋಣ. ಐ ಥಿಂಕ್ ಎಲ್ಲ ಪಾಯಿಂಟ್ಗೂ ಹೆಸರು ಕೊಟ್ಟಿದ್ದೀನಿ. ಓಕೆ, ಈಗ ನಿಮ್ಗೆ ಇಲ್ಲಿ ಒಂದು ಕಾನ್ಸೆಪ್ಟ್ ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್. ನಾನಿಲ್ಲಿ 2 ಟ್ರಯಾಂಗಲ್ ಅನ್ನ ಬಿಡಿಸ್ಕೊಂತ ಇದ್ದೀನಿ. ಕರೆಕ್ಟ್ ಆಗಿ ನೋಡಿ. ಓಕೆ, 2 ಟ್ರಯಾಂಗಲ್ ಅನ್ನ ಬಿಡಿಸ್ಕೊಂಡಿದ್ದೀನಿ. ಈ 2 ಟ್ರಯಾಂಗಲ್ ಸೇಮ್ ಕಾಣ್ತಾ ಇದೆ, ಆದ್ರೆ ಬಟ್ ಸೈಜ್ ಅಲ್ಲಿ ಹೆಚ್ಚು ಕಮ್ಮಿ ಇದೆ. ಹೌದಾ? ನೋಡಿ, ಯಾಕದು 2 ಟ್ರಯಾಂಗಲ್ ಸೇಮ್ ಕಾಣ್ತಾ ಇದೆ? ಯಾಕಂದ್ರೆ ಇದರ ಕರೆಸ್ಪಾಂಡಿಂಗ್ ಆಂಗಲ್ಗಳು ಈಕ್ವಲ್ ಆಗಿದೆ. ಅಂದ್ರೆ ಈ ಆಂಗಲ್ ಈ ಆಂಗಲ್ಗೆ ಈಕ್ವಲ್, ಈ ಆಂಗಲ್ ಈ ಆಂಗಲ್ಗೆ ಈಕ್ವಲ್, ಈ ಆಂಗಲ್ ಈ ಆಂಗಲ್ಗೆ ಈಕ್ವಲ್ ಆಗಿದೆ. ಸೊ ಇಂಥ ಟ್ರಯಾಂಗಲ್ಗಳನ್ನ ನಾವು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕಲಿತೀವಿ. ಓಕೆನಾ? ಸಿಮಿಲರ್ ಟ್ರಯಾಂಗಲ್ಗಳಲ್ಲಿ ನಾವು ಆಲ್ರೆಡಿ 10th ಅಲ್ಲಿ ಕಲ್ತಿದ್ದೀವಿ. ಥೇಲ್ಸನ ಪ್ರಮೇಯ ಅಂದ್ರೆ ಥೇಲ್ಸ್ ಥಿಯರಮ್, ಅದು ಇದು ಎಲ್ಲ ಇತ್ತಲ್ಲ ಒಂದು ಚಾಪ್ಟರ್. ಆ ಚಾಪ್ಟರ್ ಅಲ್ಲಿ ನಾವು ಇದನ್ನು ಕಲ್ತಿದ್ವಿ. ಏನ್ ಹೇಳುತ್ತೆ, ಈ ತರ ಈ ಟ್ರಯಾಂಗಲ್ ನ 3 ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗಿದ್ರೆ ಆವಾಗ ಈ ಆಂಗಲ್ ಈ ಆಂಗಲ್ ಈ ಸೈಡ್ ನ ರೇಷಿಯೋ ಈ ಸೈಡ್ ನ ರೇಷಿಯೋಗೆ ಮತ್ತೆ ಈ ಸೈಡ್ ನ ರೇಷಿಯೋಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳುತ್ತೆ. ಅಂದ್ರೆ ನಾನೀಗ ಡಿರೈವೇಶನ್ ಮಾಡ್ತಾ ಹೋಗ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ ಬಿಡಿ. ಈಗ ಅದೇ ರೀತಿಯ ಸಿಮಿಲರ್ ಟ್ರಯಾಂಗಲ್ಗಳು ಇಲ್ಲಿ ಎಲ್ಲಿದೆ ಅಂತ ಗುರ್ತು ಮಾಡಿ. ಓಕೆ, ನಿಮ್ಗೊಂದು ಹೇಳ್ಕೊಂಡ್ಬಿಡ್ತೀನಿ. ಇಲ್ಲಿ MP ಇದೆಯಲ್ವಾ, ಅಂದ್ರೆ ಇದೆಯಲ್ವಾ, ಕರ್ವ್ಡ್ ಆಗಿದೆ, ಸ್ವಲ್ಪ ಕ್ರಾಸ್ ಆಗಿದೆ. ಹೌದಾ? ಆದ್ರೆ ನೀವು ಅದನ್ನ ಸ್ಟ್ರೇಟ್ ಆಗಿದೆ ಅಂತಾನೆ ಪರಿಗಣಿಸಿ ನೋಡ್ಬೇಕು. ಓಕೆನಾ? ಈ MP ಏನಿದೆ ಅದು ಸ್ಟ್ರೇಟ್ ಆಗಿದೆ ಅಂತಾನೆ ತಿಳ್ಕೊಳ್ಳಿ. ಬುಕ್ಕಲ್ಲಿ ಅದೇ ರೀತಿ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ನೀವು ನಿಮ್ದೇ ಸ್ಟೈಲಲ್ಲಿ ಇದನ್ನ ಡಿರೈವ್ ಮಾಡ್ಬೋದು. ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಹೇಳ್ಕೊಂಡು ಇದು ಆಲ್ಮೋಸ್ಟ್ MP ಗೆ ಈಕ್ವಲ್ ಆಗಿದೆ. ಸೊ PF ಈ ಪಾಯಿಂಟ್ ಅಲ್ಲಿ ಆಲ್ಮೋಸ್ಟ್ ಸಮ ಇದೆ ಅಂತ ಬರ್ಕೊಂಡು ಮಾಡಬಹುದು, ನಿಮ್ಮ ಇಷ್ಟ ಹೇಗೆ ಮಾಡ್ತಿರೋ ಅಂತ. ಬಟ್ ನಾನು ಬುಕ್ಕಲ್ಲಿ ಕೊಡ್ತಾರೆ, ನಾನು ಮಾಡಿಸ್ತಾ ಹೋಗ್ತಾ ಇದ್ದೀನಿ. ಈಗ ಈ MP ಅನ್ನ ಸ್ಟ್ರೇಟ್ ಆಗಿದೆ ಅಂತ ಕನ್ಸಿಡರ್ ಮಾಡಿ. ಓಕೆನಾ? MP ಸ್ಟ್ರೇಟ್ ಆಗಿದೆ ಅಂತ ಕನ್ಸಿಡರ್ ಮಾಡಿ. ನಿಮ್ಗೆ ಎಲ್ಲೆಲ್ಲಿ ಸಿಮಿಲರ್ ಟ್ರಯಾಂಗಲ್ಗಳು ಕಾಣ್ತಾ ಇದೆ ಅಂತ ನಂಗೆ ಹೇಳಿ. ಓಕೆ, ನಾನೇ ಹೇಳ್ತೀನಿ. ಈಗ ಇಲ್ಲಿ ನೋಡಿ, ಇಲ್ಲೊಂದು ಟ್ರಯಾಂಗಲ್ ಇದೆ, A', B', F ಮತ್ತೆ MPF. ಇವೆರಡು ಸಿಮಿಲರ್ ಟ್ರಯಾಂಗಲ್ಗಳು. ಅದನ್ನ ನೀವು ಬರ್ಕೊಬೇಕು. ಇಲ್ಲಿ ಒಂದು ಲೈನ್ ಬರ್ದ್ಬಿಡಿ, A', B', F and triangle MPF ಆರ್ ಸಿಮಿಲರ್ ಅಂತ ಬರ್ದ್ಬಿಡಿ. ಅಂಡ್ ಸೊ ಏನಾಯ್ತು, ಯಾವ ಕರೆಸ್ಪಾಂಡಿಂಗ್ ಸೈಡ್ಗಳು ಪ್ರಪೋರ್ಷನಲ್ ಆಗಿದೆ ಅಂತ ಬರ್ದ್ಬಿಡಿ. ಓಕೆನಾ? ಅಂದ್ರೆ ನಾನೀಗ ಬರಿತೀನಿ ನೋಡಿ, ಆ ರೀತಿ ಬರ್ದ್ಬಿಡಿ ಸಾಕು. A', B' divided by MP is equal to B', F
ಬಿ ಡ್ಯಾಶ್ ಎಫ್ ಡಿವೈಡೆಡ್ ಬೈ ಪಿ ಎಫ್. ಓಕೆನಾ? ಈ ಸೈಡ್ ಡಿವೈಡೆಡ್ ಬೈ ಈ ಸೈಡ್ ಮಾಡಿದೆ, ಆಮೇಲೆ ಈ ಸೈಡ್ ಡಿವೈಡೆಡ್ ಬೈ ಈ ಸೈಡ್ ಮಾಡಿದೆ, ಅದನ್ನೇ ಬರ್ಕೊಂಡಿದ್ದೀನಿ. ಓಕೆನಾ? ನೋಡಿ, ಓಕೆ, ಇಲ್ಲಿ ನೋಡಿ ಬಿ ಡ್ಯಾಶ್ ಎಫ್ ಉಂಟಲ್ವಾ, ಇದನ್ನು ನಾವು ಇನ್ನೊಂದು ರೀತಿಲಿ ಬರೆಯೋಣ. ಈಗ ಇಲ್ಲಿ ನೋಡಿ, ನಿಮ್ಮ ಹತ್ರ ಒಂದಿಷ್ಟು ದೊಡ್ಡ ಕೋಲ್ ಇದೆ ಅಂತ ಇಟ್ಕೊಳ್ಳಿ. ಈ ಕೋಲ್ನಲ್ಲಿ ಇಷ್ಟು ಭಾಗನ ಕಟ್ ಮಾಡಿ ಒಗ್ದಿದ್ದೀರಾ, ಈ ಕೋಲ್ನಲ್ಲಿ ಇಷ್ಟು ಭಾಗನ ಕಟ್ ಮಾಡಿ ಒಗ್ದಿದ್ದೀರಾ. ಸೊ ಇಷ್ಟು ಭಾಗ ಉಳ್ಕೊಂತ ಇಲ್ವಾ ನಿಮ್ಮ ಹತ್ರ? ಸೊ ನಮ್ಮ ಹತ್ರ ಬಿ ಡ್ಯಾಶ್ ಎಫ್ ಉಳಿಬೇಕಂದ್ರೆ ನಾವು ಏನು ಮಾಡಬೇಕು? ಬಿ ಡ್ಯಾಶ್ ಪಿ ನಲ್ಲಿ ಪಿ ಎಫ್ ಅನ್ನ ಕಟ್ ಮಾಡಿದ್ರೆ ನಮಗೆ ಬಿ ಡ್ಯಾಶ್ ಎಫ್ ಸಿಗತ್ತೆ. ಸೊ ಅದನ್ನ ನಾವು ಬರ್ಕೊಂಡ್ಬಿಡೋಣ. ಬಟ್ ಬಿ ಡ್ಯಾಶ್ ಪಿ ಮೈನಸ್ ಪಿ ಎಫ್ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಎಫ್. ಹೌದಾ? ಸೊ ಈಗ ನಾವ್ ಏನ್ ಮಾಡೋಣ ಅಂದ್ರೆ ಇದನ್ನ ಸೇಮ್ ಇದ್ದಕ್ಕಿದ್ದಂಗೆ ಬರ್ಕೊಳ್ಳೋಣ, ಬಟ್ ಈ ಬಿ ಡ್ಯಾಶ್ ಎಫ್ ನ ಜಾಗದಲ್ಲಿ ಇದನ್ನ ಬರ್ಕೊಂಡ್ಬಿಡೋಣ. ಓಕೆನಾ? ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡೆಡ್ ಬೈ ಎಂ ಪಿ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಎಫ್ ನ ಜಾಗದಲ್ಲಿ ಇದನ್ನ ಬರ್ಕೊಂಡ್ಬಿಡೋಣ. ಬಿ ಡ್ಯಾಶ್ ಪಿ ಮೈನಸ್ ಪಿ ಎಫ್ ಡಿವೈಡೆಡ್ ಬೈ ಏನಿದೆ? ಪಿ ಎಫ್ ಇದೆ. ಓಕೆ, ಓಕೆನಾ? ಇದಕ್ಕೆ ಈಕ್ವೇಶನ್ ನಂಬರ್ 1 ಅಂತ ಕೊಟ್ಕೊಂಡ್ಬಿಡಿ. ನೆಕ್ಸ್ಟ್ ಮಾಡೋಣ, ಮುಂದಕ್ಕೆ ಹೋಗೋಣ. ಮುಂದೆ ಮತ್ತೊಂದು ಸಿಮಿಲರ್ ಟ್ರಯಾಂಗಲ್ಗಳ ಜೋಡಿಯನ್ನು ನೀವು ಇಲ್ಲಿ ಗುರುತಿಸಬೇಕು. ನಾನೇ ಹೇಳ್ಬಿಡ್ತೀನಿ ಯಾವ್ಯಾವುದು ಅಂತ. ಎ ಡ್ಯಾಶ್ ಬಿ ಡ್ಯಾಶ್ ಪಿ ಅಂದ್ರೆ ಈ ಟ್ರಯಾಂಗಲ್ ಒಂದು, ಮತ್ತೆ ಎ ಬಿ ಪಿ. ಎ ಡ್ಯಾಶ್ ಬಿ ಡ್ಯಾಶ್ ಪಿ, ಎ ಡ್ಯಾಶ್ ಬಿ ಡ್ಯಾಶ್ ಪಿ ಈ ಟ್ರಯಾಂಗಲ್, ಮತ್ತೆ ಎ ಬಿ ಪಿ ಈ ಟ್ರಯಾಂಗಲ್, ಅವೆರಡು ಸಿಮಿಲರ್ ಆಗಿದ್ದಾವೆ. ಅದನ್ನ ಬರ್ಕೊಂಡ್ಬಿಡಿ. ಟ್ರಯಾಂಗಲ್ ಎ ಡ್ಯಾಶ್ ಬಿ ಡ್ಯಾಶ್ ಪಿ and triangle ABP are similar. So ಏನು? A dash B dash divided by AB is equal to PB dash B dash P divided by BP. ಓಕೆನಾ? ಈಗ ಇಲ್ಲಿ ನೋಡಿ, ಇಲ್ಲಿ ಎ ಬಿ ಕಾಣ್ತಾ ಇದೆಯಲ್ಲ ನಿಮ್ಗೆ, ಎ ಬಿ. ಆ ಎ ಬಿಗೆ ನಾವು ಇನ್ನೊಂದು ರೂಪದಲ್ಲಿ ಬರ್ಕೋತೀವಿ. ಆ ಎ ಬಿಯನ್ನೇ ಬೇರೆ ಹೆಸರಿನಲ್ಲಿ ಬರ್ಕೊಳ್ಳೋಣ. ಆ ಎ ಬಿಗೆ ಏನು ಈಕ್ವಲ್ ಆಗಿದೆ ನೋಡೋಣ, ಅದನ್ನ ಎ ಬಿ ಜಾಗದಲ್ಲಿ ಬರ್ಬಿಡೋಣ. ಓಕೆನಾ? ಈಗ ಇಲ್ಲಿ ನೋಡಿ, ಎ ಬಿಗೆ ಯಾವ್ದು ಈಕ್ವಲ್ ಆಗಿದೆ? ಎ ಬಿ ಅಷ್ಟೇ ಉದ್ದ ಇರೋ ಬೇರೆ ಏನೋ ಒಂದು ಕಾಣ್ತಾ ಇದೆ ನಿಮ್ಗೆ, ಹೇಳಿ. ಎ ಬಿ ಅಷ್ಟೇ ಉದ್ದ ಇರೋದೇನಿದೆ ಇಲ್ಲಿ ನೋಡೋಣವಾ? ಎ ಬಿ ಅಷ್ಟೇ ಉದ್ದ ಇರೋದು ಎಂ ಪಿ ಇದೆ. ಹೌದಾ? ಎ ಬಿಗೆ ಎಂ ಪಿ ಈಕ್ವಲ್ ಆಗಿದೆ. ಸೊ ಎ ಬಿ ಜಾಗದಲ್ಲಿ ಎಂ ಪಿ ಅಂತ ಬರ್ಕೊಂಡ್ಬಿಡೋಣ. ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡೆಡ್ ಬೈ ಎಂ ಪಿ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಪಿ ಡಿವೈಡೆಡ್ ಬೈ ಬಿ ಪಿ. ಇದನ್ನ ನಾನು ಇಕ್ವೇಶನ್ ನಂಬರ್ 2 ಅಂತ ಕರ್ಕೊಂತೀನಿ. ಓಕೆನಾ? ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರ್ಕೊಂತೀನಿ. ಈಗ ನೋಡಿ, ಇಕ್ವೇಶನ್ ನಂಬರ್ 1 ನೋಡಿ, ಇಕ್ವೇಶನ್ ನಂಬರ್ 2 ನೋಡಿ. ನಿಮ್ಗೆ ಏನ್ ಕಾಣ್ತಾ ಇದೆ? ಇಲ್ಲೂ ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡೆಡ್ ಬೈ ಎಂ ಪಿ, ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡೆಡ್ ಬೈ ಎಂ ಪಿ ಅಂತ ಇದೆ. ಸೊ ಏನಾಯ್ತು? ಈ ಕ್ವಾಂಟಿಟಿ ಮತ್ತೆ ಈ ಕ್ವಾಂಟಿಟಿ ಎರಡು ಈಕ್ವಲ್ ಆಯ್ತು. ಸೊ ಅದನ್ನ ಬರ್ಕೋತಿದ್ದೀನಿ. ಫ್ರಾಮ್ ಒನ್ ಅಂಡ್ ಟು ಏನ್ ಬರಿಬಹುದು ನಾವು? ಬಿ ಡ್ಯಾಶ್ ಪಿ ಮೈನಸ್ ಪಿ ಎಫ್, ಬಿ ಡ್ಯಾಶ್ ಪಿ ಮೈನಸ್ ಪಿ ಎಫ್ ಡಿವೈಡೆಡ್ ಬೈ ಪಿ ಎಫ್ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಪಿ ಡಿವೈಡೆಡ್ ಬೈ ಬಿ ಪಿ ಅಂತ ಬರ್ಕೋಬಹುದು. ಹೌದಾ? ಈಗ ನೋಡಿ, ಮಜಾ ಇದೆ. ಬಿ ಡ್ಯಾಶ್ ಪಿ ಜಾಗದಲ್ಲಿ ನಾವು ಬೇರೆ ಏನನ್ನ ಬರ್ಕೋಬಹುದು. ಏನು ಬರ್ಕೋಬಹುದು? ಬಿ ಡ್ಯಾಶ್ ಪಿ ಅಂದ್ರೆ ಏನು ಅಂತ ಡಯಾಗ್ರಾಮ್ ನೋಡಿ ಹೇಳ್ಬಿಡೋಣ. ಹೇಳೋದು ಮರ್ತೆ ಅವಾಗ. ಓಕೆ, ಇದನ್ನೆಲ್ಲ ಬಿಟ್ಬಿಡಿ. ಇಲ್ಲಿ ಬರೋಣ. 1ನೇ ವಿಡಿಯೋದಲ್ಲೇ ನಾನು ಆಲ್ರೆಡಿ ಹೇಳಿದ್ದೆ, ಈ ಚಾಪ್ಟರ್ನ 1ನೇ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೇನೆ. ಓಕೆನಾ? ಫೋಕಸ್ ಪಾಯಿಂಟ್ ನಿಂದ ಪಿಗಿರುವಂತ ದೂರ ಏನು? ಫೋಕಲ್ ಲೆಂತ್. ಫೋಕಸ್ ಪಾಯಿಂಟ್ ನಿಂದ ಪಿಗಿರುವಂತ ದೂರ ಫೋಕಲ್ ಲೆಂತ್. ಫೋಕಸ್ ಪಾಯಿಂಟ್ ನಿಂದ ಪೋಲ್ಗಿರುವಂತ ದೂರ ಫೋಕಲ್ ಲೆಂತ್. ಆಬ್ಜೆಕ್ಟ್ ನಿಂದ ಪೋಲ್ಗಿರುವಂತ ದೂರ ಏನು? ಆಬ್ಜೆಕ್ಟ್ ಡಿಸ್ಟೆನ್ಸ್. ಅದನ್ನ ನಾವು ಯು ನಿಂದ ಡಿನೋಟ್ ಮಾಡ್ತೀವಿ. ಹೌದಾ? ಆಲ್ರೆಡಿ ಹೇಳಿದ್ದೀನಿ. ಹಾಗೆ ಇಮೇಜ್ ನಿಂದ ಪೋಲ್ಗಿರುವಂತ ಡಿಸ್ಟೆನ್ಸ್ ಏನು? ಇಮೇಜ್ ಡಿಸ್ಟೆನ್ಸ್. ಅದನ್ನ ವಿ ನಿಂದ ಡಿನೋಟ್ ಮಾಡ್ತೀವಿ. ಓಕೆನಾ? ಈಗ
ಬಿ ಡ್ಯಾಶ್ ಪಿ ಜಾಗದಲ್ಲಿ ನಾವು ಏನು ಬರಿಬಹುದು? ಬಿ ಡ್ಯಾಶ್ ಪಿ ಅಂದರೆ ವಿ ಅಂತ ಬರಿಬಹುದು. ಹೌದಾ? ಬಿ ಡ್ಯಾಶ್ ಪಿ ಜಾಗದಲ್ಲಿ ವಿ ಬರಿಬಹುದು. ಆ್ಯಂಡ್ ಪಿ ಎಫ್ ಜಾಗದಲ್ಲಿ ಏನು ಬರಿಬಹುದು? ಪಿ ಎಫ್ ಜಾಗದಲ್ಲಿ ಎಫ್ ಅಂತ ಬರಿಬಹುದು. ಹೌದಾ? ಸಾರಿ, ಇನ್ನೂ ಒಂದು ಪಾಯಿಂಟ್ ಇದೆ ಇಲ್ಲಿ, ಅದನ್ನು ಒಂದೇ ಇದರಲ್ಲಿ ಹೇಳಿದ್ದೀನಿ, ಒಂದೇ ಭಾಗದಲ್ಲಿ ಹೇಳಿದ್ದೀನಿ. ಏನು? ಈಗ ನೋಡಿ, ಇದು ಪೋಲು. ಹೌದಾ? ಸಪೋಸ್ ನಿಮ್ಮ ಹತ್ರ ಒಂದು ಇದಿದೆಯಪ್ಪ, ಒಂದು ಸಂಖ್ಯಾ ರೇಖೆ ಇದೆ, ನಂಬರ್ ಲೈನ್ ಇದೆ, ಇದು 0. ಎಂತ ಮಾಡ್ತಿದ್ರಿ? ಇದು 0, ಹಿಂಗೂ ಒಂದು ಲೈನ್ ಇದೆ. ಓಕೆನಾ? ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಅಂತ ಇಟ್ಕೊಳ್ಳಿ. ಇದು 0 ಮಿಡ್ ಪಾಯಿಂಟ್, ಒರಿಜಿನ್. ಅದು ಒರಿಜಿನ್ನಿಂದ ಲೆಫ್ಟ್ ಹೋದ್ರೆ ನೆಗೆಟಿವ್ ತಗೊಂತಿದ್ರಿ. ಹೌದಾ? ಮತ್ತೆ ಈ ಎಕ್ಸ್ ಆಕ್ಸಿಸ್ನಿಂದ ಕೆಳಗಡೆ ಬಂದ್ರೆ ನೀವು ನೆಗೆಟಿವ್ ಅಂತ ತಗೊಂತಿದ್ರಿ. ಹೌದಾ ಇಲ್ಲೋ? ಹಿಂಗೋದ್ರೆ ನೆಗೆಟಿವ್ ತಗೊಂತಿದ್ರಿ, ಮತ್ತೆ ಹಿಂಗೆ ಕೆಳಗಡೆ ಬಂದ್ರೆ ನೆಗೆಟಿವ್ ತಗೊಂತಿದ್ರಿ. ಇಲ್ಲೂ ಅದೇ ರೂಲ್ಸ್ ಫಾಲೋ ಮಾಡ್ತೀವಿ ನಾವು. ಈ ಪೋಲ್ ಇದೆಯಲ್ವಾ, ಪೋಲ್ನಿಂದ ಲೆಫ್ಟ್ ಸೈಡಲ್ಲಿ ಏನೇನು ಕ್ವಾಂಟಿಟೀಸ್ ಬರುತ್ತೋ ಅವಕ್ಕೆಲ್ಲ ನೆಗೆಟಿವ್ ಹಾಕ್ಬಿಡ್ತೀವಿ. ಈ ಪೋಲ್ನಿಂದ ರೈಟ್ ಸೈಡಲ್ಲಿ ಏನೇನು ಕ್ವಾಂಟಿಟೀಸ್ ಬರ್ತದೆಯೋ ಅದಕ್ಕೆಲ್ಲ ಪಾಸಿಟಿವ್ ಹಾಕ್ಬಿಡ್ತೀವಿ. ಈ ಪ್ರಿನ್ಸಿಪಲ್ ಆಕ್ಸಿಸ್ ಇದೆಯಲ್ಲ, ಇದಕ್ಕಿಂತ ಕೆಳಗಡೆ ಯಾವ್ಯಾವ ಕ್ವಾಂಟಿಟಿ ಬರುತ್ತೋ ಅದಕ್ಕೆ ನಾವು ನೆಗೆಟಿವ್ ಹಾಕ್ತೀವಿ. ಇದ್ರ ಮೇಲ್ಗಡೆ ಬರುವಂಥ ಎಲ್ಲ ಕ್ವಾಂಟಿಟಿಗಳಿಗೆ ನಾವು ಪಾಸಿಟಿವ್ ಅಂತ ಹಾಕ್ಬಿಡ್ತೀವಿ. ಸೊ ಇಲ್ಲೂ ಅದೇ ರೀತಿ ಮಾಡೋಣ. ಯು ವಿ ಅಂತ ಬರ್ಕೊಳ್ಳೋಕ್ಕಿಂತ ಮೊದಲೇ ಅದಕ್ಕೆ ನೆಗೆಟಿವ್ ಪಾಸಿಟಿವ್ಗಳನ್ನು ಕೊಟ್ಕೊಂಡು ಬಿಡೋಣ. ಓಕೆನಾ? ಬಿ ಡ್ಯಾಶ್ ಪಿ ಜಾಗದಲ್ಲಿ ನಾವು ಏನು ಬರಿಬಹುದು? ಬಿ ಡ್ಯಾಶ್ ಪಿ ಜಾಗದಲ್ಲಿ ನಾವು ವಿ ಅಂತ ಬರಿಬಹುದು. ಬಟ್ ಅದು ಪೋಲ್ನಿಂದ ಲೆಫ್ಟ್ ಸೈಡ್ನಲ್ಲಿದೆ, ಸೊ ಮೈನಸ್ ವಿ ಅಂತ ಬರಿಬೇಕಾಯ್ತು. ಹೌದಾ? ಮೈನಸ್ ವಿ ಬರಿಬೇಕಾಯ್ತು. ಹಾಗೆ ಪಿ ಎಫ್ ಜಾಗದಲ್ಲಿ ಏನು ಬರಿಬಹುದು? ಪಿ ಎಫ್ ಜಾಗದಲ್ಲಿ ಮೈನಸ್ ಎಫ್ ಅಂತ ಬರಿಬೇಕಾಯ್ತು ಅಷ್ಟೇ. ಆ್ಯಂಡ್ ಬಿ ಪಿ ಜಾಗದಲ್ಲಿ ಬಿ ಪಿ ಅಂದ್ರೆ ಎಲ್ಲುಂಟು? ಬಿ ಪಿ ಅಂದರೆ ಯು, ಬಟ್ ಅದು ಪಿ ನಿಂದ ಲೆಫ್ಟ್ ಸೈಡಲ್ಲಿದೆ, ಸೊ ಮೈನಸ್ ಯು ಅಂತ ಬರಿಬೇಕಾಯ್ತು. ಓಕೆನಾ? ಕ್ಲಿಯರ್ ಆಯ್ತಾ? ಓಕೆ, ಈಗ ಅದನ್ನು ವ್ಯಾಲ್ಯೂಗಳನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನಮಗೆ ಒಂದು ಇದು ಬರುತ್ತೆ. ಈಗ ಬಿ ಡ್ಯಾಶ್ ಪಿ ಜಾಗದಲ್ಲಿ ಏನು ಬರಿಬೋದು? ವಿ ಬರಿಬೋದು, ಮೈನಸ್ ವಿ. ಸಾರಿ, ನಿಮ್ಗೆ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ. ಬಿ ಡ್ಯಾಶ್ ಪಿ ಜಾಗದಲ್ಲಿ ಮೈನಸ್ ವಿ ಅಂತ ಬರಿಬೋದು. ಮೈನಸ್ ವಿ ಮೈನಸ್ ಆಲ್ರೆಡಿ ಇದೆ. ಪಿ ಎಫ್ ಅಂದರೆ ಮೈನಸ್ ಎಫ್ ಬರಿಬೇಕು. ಸೊ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಯಿತು, ಪ್ಲಸ್ ಎಫ್ ಆಯಿತು. ಡಿವೈಡೆಡ್ ಬೈ ಪಿ ಎಫ್ ಇದೆ, ಅಂದರೆ ಪಿ ಎಫ್ ಅಂದರೆ ಮೈನಸ್ ಎಫ್. ಸೊ ಮೈನಸ್ ಎಫ್ ಬರ್ಕೊಂಡೆ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಪಿ ಡಿವೈಡೆಡ್ ಬೈ ಬಿ ಪಿ. ಬಿ ಡ್ಯಾಶ್ ಪಿ ಅಂದರೆ ಮೈನಸ್ ವಿ, ಇಲ್ಲಿರೋದು ಮೈನಸ್ ಯು. ಓಕೆನಾ? ಈಗ ಇಲ್ಲಿ ಉಂಟಲ್ವಾ ಈ ಇದು ಏನಿದೆ, ಇಷ್ಟು ಲೆಫ್ಟ್ ಸೈಡಲ್ಲಿ ಏನಿದೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅದನ್ನು ಸಪ್ರೇಟ್ ಮಾಡಿ ಬರ್ಕೊಳ್ಳಿ. ಅಂದರೆ ನಾನೀಗ ಬರಿತೀನಿ ನೋಡಿ. ಮೈನಸ್ ವಿ ಡಿವೈಡೆಡ್ ಬೈ ಮೈನಸ್ ಎಫ್ ಪ್ಲಸ್ ಎಫ್ ಡಿವೈಡೆಡ್ ಬೈ ಮೈನಸ್ ಎಫ್. ಓಕೆನಾ? ಈಗ ಈ ಕಡೆ ಇರೋದನ್ನ ಇದಕ್ಕಿದ್ದಂಗೆ ಬರ್ಕೊಳ್ಳಿ, ಡಿವೈಡೆಡ್ ಬೈ ಯು. ಈಗ ಇಲ್ಲಿ ನೋಡಿ, ಮೈನಸ್ ಮೈನಸ್ ಕ್ಯಾನ್ಸಲ್. ಹೌದಾ? ಮೈನಸ್ ಮೈನಸ್ ಕ್ಯಾನ್ಸಲ್ ಆಗೋಯ್ತು. ಪ್ಲಸ್ ಮೈನಸ್ ಇಲ್ಲಿ ಎಫ್ ಡಿವೈಡೆಡ್ ಬೈ ಎಫ್ ಅಂತ ಬರ್ದಿದೆ, ಸೊ ಇದು ಮೈನಸ್ 1 ಆಯಿತು. ಪ್ಲಸ್ ಎಫ್ ಡಿವೈಡೆಡ್ ಬೈ ಮೈನಸ್ ಎಫ್ ಅಂತ ಬರ್ದಿದೆ, ಸೊ ಅದು ಮೈನಸ್ 1 ಆಯಿತು. ಇದೇನಾಯಿತು? ವಿ ಬೈ ಎಫ್ ಆಯಿತು. ಇಲ್ಲಿರೋದು ಮೈನಸ್ 1 ಆಯಿತು. ಇಲ್ಲಿರೋದು ವಿ ಬೈ ಯು ಆಯಿತು. ಈಗ ಈ ಮೂರು ಇಲ್ಲಿರುವಂಥ ಪ್ರತಿ ಟರ್ಮನ್ನು ನೀವು ವಿದಿಂದ ಡಿವೈಡ್ ಮಾಡಬೇಕು. ಓಕೆನಾ? ಪ್ರತಿ ಟರ್ಮನ್ನು ನೀವು ವಿನಿಂದ ಡಿವೈಡ್ ಮಾಡ್ಕೋಬೇಕು. ಸೊ ಇಲ್ಲೊಂದು ಬರ್ದ್ಬಿಡಿ, ಪ್ರತಿ ಟರ್ಮನ್ನು ನಾವು ವಿ ಇಂದ ಡಿವೈಡ್ ಮಾಡ್ತಿದ್ದೀವಿ ಅಂತ. ನಾನು ಅದೆಲ್ಲ ಬರೆಯೋಕ್ಕೆ ಹೋಗಲ್ಲ. ನೋಟ್ಸಲ್ಲಿ ಇವೆಲ್ಲ ಕರೆಕ್ಟಾಗಿ ಬರೆದಿಟ್ಟಿದ್ದೀನಿ. ಓಕೆನಾ? ನೋಟ್ಸ್ ಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿರೋ ಲಿಂಕನ್ನು ಫಾಲೋ ಮಾಡಿ ಹೋಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ನಾನು ನೋಟ್ಸ್ನ PDF ಫೈಲ್ಗಳನ್ನ ಕಳಿಸ್ತೀನಿ. ಓಕೆ, ಇಲ್ಲಿ ವಿ ಡಿವೈಡೆಡ್ ಬೈ ಎಫ್ ಸಾರಿ, ಓಕೆ, ಇದನ್ನೇನು ಮಾಡ್ಕೋಬೇಕು? ವಿನಿಂದ ಡಿವೈಡ್ ಮಾಡ್ಕೋಬೇಕು. ಹೌದಾ? ವಿ ಡಿವೈಡೆಡ್ ಬೈ ಎಫ್ ಆಲ್ರೆಡಿ ಇತ್ತು, ಬಟ್ ನಾವು ವಿನಿಂದ ಅದನ್ನು ಡಿವೈಡ್ ಮಾಡ್ತಿದ್ದೀವಿ. ಸೊ ಡಿನಾಮಿನೇಟ್ರಲ್ಲಿ ವಿ ಅಂತ ಬರೆದ್ಬಿಡ್ತೀವಿ. ಇಲ್ಲೂ ಕೂಡ ಡಿನಾಮಿನೇಟ್ರಲ್ಲಿ ವಿ ಅಂತ ಬರಿಬೇಕು. 1 ಇದೆ, ಡಿನಾಮಿನೇಟ್ರಲ್ಲಿ ವಿ ಅಂತ ಬರೆದೆ. ಇಲ್ಲೂ ಕೂಡ ಡಿನಾಮಿನೇಟ್ರಲ್ಲಿ ವಿ ಅಂತ ಬರಿಬೇಕು. ಹಿಂಗಿತ್ತು, ಡಿನಾಮಿನೇಟ್ರಲ್ಲಿ ವಿ ಬರಿಬೇಕು. ಸೊ ವಿ ಬರೆದ್ಬಿಟ್ಟೆ. ಈಗ ಇಲ್ಲಿ ನೋಡಿ, ಇ ವಿ ಕ್ಯಾನ್ಸಲ್, ಇಲ್ಲೇನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಇಲ್ಲಿ ಇದು ಕ್ಯಾನ್ಸಲ್. ಏನು ಉಳ್ಕಂತು ಅಂತ ಬರೆಯೋಣ? 1 ಬೈ ಎಫ್ ಮೈನಸ್ 1 ಬೈ ವಿ ಈಸ್ ಈಕ್ವಲ್ ಟು 1 ಬೈ ಯು ಅಂತ ಉಳ್ಕೊಂತು.
ಈಗ ನಮ್ಗೆ 1/f ಬೇಕು ಅಂತಂದ್ರೆ ನಾವು ಈ 1/v ಅನ್ನ ಆ ಕಡೆ ಓಡಿಸ್ತೀವಿ. ಓಕೆ, ಈಸ್ ಈಕ್ವಲ್ ಟು 1/u ಪ್ಲಸ್ 1/v. ಇದೇ ನಮ್ಮ ಮಿರರ್ ಇಕ್ವೇಶನ್.